ಯಾರೂ ಅವ್ರಿಗೆ ಗುದ್ಲಿ ಪೂಜಾಕ್ಕೆ ಯಾರೂ ಸಿಗಲೇ ಇಲ್ಲ. ಬಿ ಜೆ ಪಿಯಾಗ ಅನೇಕ ದಲಿತ ಮುಖಂಡರಿದ್ದರು, ಹಿಂದುಳಿದ ನಾಯಕರಿದ್ದರು, ಪ್ರಾಮಾಣಿಕ ರಾಜಕಾರಣಿಗಳಿದ್ದರು, ಪ್ರಾಮಾಣಿಕ 50 ವರ್ಷಗಟ್ಟಲೆ ಪಕ್ಷಕ್ಕೆ ದುಡಿದಂಥ ಅನೇಕ ಕಾರ್ಯಕರ್ತರಿದ್ದರು. ಅಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಕಡೆಯಿಂದ ಗುದ್ಲಿ ಪೂಜೆ ಮಾಡೋದ್ಬಿಟ್ಟು ತನ್ನ ಮಗನೇ ಹೊಡಿಲಕತ್ತಾನ. ಅದು ಇದು ಯಾಕೆ 9ನೇ ತಾರೀಕಿಗೆ ಮಾಡ್ಯಾರ ಅಂದ್ರೆ ಕೇಂದ್ರದ ಬಿ ಜೆ ಪಿಯನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಅಮಿತ್ ಶಾ ಅವ್ರನ್ನ ಕರ್ಕೊಂಡು ಬಂದು ಹುಷಾರ್, ನಮ್ಮ ಮಗನ ಅಧ್ಯಕ್ಷ ಮುಂದುವರ್ಸದೇ ಇದ್ದರೆ, ನನ್ನ ಮಗನ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡದೇ ಇದ್ದರೆ ಹುಷಾರ್, ನಾವು ಲಿಂಗಾಯತರೆಲ್ಲ ನಿಮ್ಮನ್ನು ಪಕ್ಷ ಬಿಡ್ತೀವಿ ಅಂತೇಳಿ ಸಂಕೇತ ಕೊಡಲಿಕ್ಕೆ ಮಾಡಿದಂಥ ಇದು ಒಂದು ಯಾವ ಉತ್ಸವ ಅದು ರೀ? ಯಡಿಯೂರಪ್ಪೋತ್ಸವ ಏನು 50 ವರ್ಷದ ಉತ್ಸವ. ಅದು ಯಡಿಯೂರಪ್ಪ ಎಷ್ಟು ಸೈಕಲ್ಲ ಹಿಡಿದು ಹೆಲಿಕಾಪ್ಟರ್ ಖರೀದಿ ಮಾಡ್ಯಾರ. ಏನು ಪ್ರಾಮಾಣಿಕ ರಾಜಕಾರಣಿ ಅಂತರಲ್ಲ. ಮತ್ತು ನಮಗೆ ಕೃಷ್ಣಾದಾಗ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾರ. ಒಂದು ದುಡ್ಡು ಕೊಡಲಿಲ್ಲ ಬಜೆಟ್ನಲ್ಲಿ ಕೃಷ್ಣ ಮೇಲ್ದಂಡು. ನಾನೇ ಜಗಳ ತೆಗೆದು ವಿಧಾನಸಭೆ. ಉತ್ತರ ಕರ್ನಾಟಕಕ್ಕೂ ಅನ್ಯಾಯ ಮಾಡ್ಯಾರ. ನಮ್ಮ ಲಿಂಗಾಯತಕ್ಕೆ ಸಿಗಬೇಕಾದಂಥ ಮೀಸಲಾತಿಯನ್ನು ಕೊಡಲೇ ಇಲ್ಲ. ಬೊಮ್ಮಾಯಿ ಬಂದ ಮ್ಯಾಗ ಹೋರಾಟ ಮಾಡಿದ್ವಿ. ಅವ್ರು ಏನು ಮಾಡ್ಯಾರ, ಏನು ಸಾಧನೆ ಹೇಳ್ರಿ? ಏನೂ ಮಾಡಿಲ್ಲ. ಸುಮ್ಮನೆ ಬ್ಲ್ಯಾಕ್ ಮೇಲ್. ಇದು ಕೇಂದ್ರ ಬಿ ಜೆ ಪಿ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಮಾಡಿದಂಥ ಅವರ ಉತ್ಸವ. ಅದನ್ನು ತನ್ನ ಮಗನ ಭವಿಷ್ಯದ ಸಲುವಾಗಿ ಮಾಡಿದಂಥ ಉತ್ಸವ. ರಾಜ್ಯದ ಜನ ಅವ್ರ ಕಮೆಂಟ್ಗಳು ನೋಡಿ ನೀವು ತೊಳಗೆ ಯಾವ ರೀತಿ ಅವರ ಬಗ್ಗೆ ಕಮೆಂಟ್ ಬರ್ಲಾಕತ್ತಾವು. ಇದನ್ನಾರೇ ತಿಳ್ಕೊಂಡು ಯಾರು ಸ್ವಾಭಿಮಾನಿ ಬಿ ಜೆ ಪಿ ಕಾರ್ಯಕರ್ತರದಾರ, ಪ್ರಾಮಾಣಿಕ ಕಾರ್ಯಕರ್ತರದಾರ, ಈ ಯಡಿಯೂರಪ್ಪ ಆಡಳಿತದಲ್ಲಿ ಬಿ ಜೆ ಪಿ ನಿರ್ಲಕ್ಷ್ಯ ಪಟ್ಟಂಥ ಕಾರ್ಯಕರ್ತರೇನದಾರ, ಅವ್ರು ಯಾರೂ ಭಾಗವಹಿಸದೆ ತಮ್ಮ ಪ್ರತಿಭಟನೆಯನ್ನು ಸಲ್ಲಿಸ್ಬೇಕಂತ ನಾವು ವಿನಂತಿ ಮಾಡ್ಕೊತೀವಿ. ಅರೆ ಅದೇ ಫಂಡ್ ರೊಕ್ಕ ಎತ್ತಲಾಕತ್ತಾರೆ. ಈಗ ಎಲ್ಲ ಎಮ್ ಎಲ್ ಎಗಳಿಗೆ ಫಿಕ್ಸ್ ಮಾಡ್ಯಾರ, ಇಟ್ಟು ಕೊಡ್ಬೇಕು, ನೀವು 50 ಲಕ್ಷ ಕೊಡಬೇಕು, 100 ಬಸ್ ತೊಗೊಂಡ್ಬರ್ಬೇಕು, ಇಲ್ಕಂದ್ರೆ ಮುಂದಿನ ಸಲ ಟಿಕೆಟ್ ಕೊಡೋದಿಲ್ಲ, ಹುಷಾರ್ ಅಂತ ಹೇಳ್ಯಾರ. ಅವ್ರು ಯಾರು ಬಸ್ ಕೊಡ್ತಾರೋ ಅವ್ರು ಎಲ್ಲರೂ ಮುಂದಿನ ಸಲ ಲಗ ಹೊಡಿತಾರೆ. ನಮ್ಮ ಜಿಲ್ಲಾದ ಏನು ಸುಡಾಡಿ ಯಾರು ಹೋಗ್ತಾರೆ? ಯಾರು ರೊಕ್ಕ ಖರ್ಚು ಮಾಡೋರು ಯಾರು ಅದಾರ? ನಿಮ್ಮ ಪತ್ರಿಕಾಗೋಷ್ಠಿಗೆ ಉಪ್ಪಿಟ್ಟು ಚಹಾ ಮನೆದಿಂತ ಮಾಡೋರು ಅದಾರ. ಇವ್ರೇನು ಗಾಡಿ ಮಾಡ್ತಾರೆ? ಸುಮ್ಮನೆ ಕೂಡಿದ ಗಾಡಿ ಎಲ್ಲ ನಾನೇ ತಂದಿನ ಅಂತ ಹೇಳ್ತಾರೆ. ಇಂಥ ಗಿರಾಕಿಗಳು ಭಾಳ. ನಿನ್ನೆ ಒಂದು ಗಿರಾಕಿ ಇತ್ತು, ಆ ವಿಜೇಂದ್ರ ಮಗ್ಲೇ ಹೇಳಕತ್ತಿದ್ದು ಬಿಜಾಪುರದ್ದು. ಅವ ಏನಾರೇ ನಾಳೆ ಗಾಡಿ ತೊಗೊಂಡ್ಬಾರ್ದು 50 ಲಕ್ಷ ಕೊಡ್ತಾರೆ, ಒಂದು 40 ಲಕ್ಷ ಮಾಡ್ಕೋಬೇಕಂತ ಅವ್ನು ಮಗ್ಲಾಡಿ ಹೇಳಕತ್ತಿದ್ದಮ್ಮ. ನೋಡ್ರಿ ಟಿ ವಿ ಒಳಗೆ ಸ್ವಲ್ಪ ತೆಗೆದು ನೋಡ್ರಿ. ನಿನ್ನೆ ಪೂಜಾದಾಗ ಮಗಲೇ ಇದ್ದ ವಿಜೇಂದ್ರ ಮಗ್ಲ. ಯಾಕಂದ್ರೆ ನಾವು ಭಾಳ ಪ್ರಾಮಾಣಿಕ ಇದ್ದೇನೆ. 1 ಕೋಟಿ ಹಣ 10,000 ಮಂದಿನ ತರ್ತೀನಿ ಅಂತೇಳಿ ಒಂದು 80 ಮನೆಯಾಗಿಟ್ಟು ಮತ್ತೊಂದು ಹೊಸ ಗಾಡಿ ತೊಗೊಂಡು 5 ಲಕ್ಷನಾಗ ಒಂದಿಟ್ಟು ಗಾಡಿ ಒಯ್ದು ಮಜಾ ಮಾಡ್ಬೇಕಂತ ಹೋಗ್ಯಾರ ಇವರೆಲ್ಲ. ಬಿಜಾಪುರದವ್ರು ಯಾರು ರೊಕ್ಕ ಕೈ ಬಿಚ್ಚು ಗಿರಾಕಿ ಒಂದೂ ಇಲ್ಲ. ಅಲ್ಲಿ ಮಾಡ್ತೀವಿ ನಾವು, ಹಿಂದೂ ಸಮಾವೇಶ ಮಾಡ್ತೀವಿ. ಎಲ್ಲಿ ನೋಡ್ತೀವಿ. ಈಗ ಈ ಬಿಸಿಲು ಭಾಳ ಇದೆ, ಜನರಿಗೆ ತೊಂದರೆ ಆಗಬಾರ್ದು. ಯಾಕಂದ್ರೆ ನಮ್ಮದು ಅವರು 10 ಲಕ್ಷ ಹೇಳ್ಯಾರ, ನಮ್ದು 20 ಲಕ್ಷ, ಅವ್ರು 10 ಲಕ್ಷ ಅಂತೂ ಸೇರ್ಲಕ್ಕೆ ಸಾಧ್ಯ ಇಲ್ಲ. ಭಾಳ ಆದ್ರೂ ಒಂದು 50,000 ಸೇರ್ತಾರೆ ನೋಡ್ತಾರೆ. ಹಿಂದಕ್ಕೆ ಇವರ ಯಾರು ಅವರ ಯಡಿಯೂರಪ್ಪನ ದೋಸ್ತ ಶಾಮನೂರು ಶಿವಶಂಕರಪ್ಪ ಹೇಳಿದರು, ದಾವಣಗೆರೆಯಲ್ಲಿ ಏನು ಸಿದ್ದರಾಮೋತ್ಸವದ ಟೈಪ್ ನಾನು ವೀರಶೈವ ಲಿಂಗಾಯತರದ್ದು 10 ಲಕ್ಷ ಕೂರಿಸ್ತೀನಿ ಅಂದ್ರೆ 20,000 ಇದ್ದಿದ್ದಿಲ್ಲ. ಹಂಗೆ ಆಗ್ತದೆ ನೋಡ್ತಾ ಇರೋದು. 9ಕ್ಕೆ ನಮ್ಮದು ಹಿಂದೂ ಸಮಾಜೋತ್ಸವ ಮಾಡ್ತೀವಿ. ಈ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಏನು ದೌರ್ಜನ್ಯ ಆಗ್ಲಕ್ಕತ್ತದ, ನಿರುದ್ಯೋಗ ಯುವಕರಿಗೆ ನೌಕರಿ ಕೊಡಲಾರಂಥ ಒಂದು ದೊಡ್ಡ ಪರಿಸ್ಥಿತಿಯನ್ನು ನಿರ್ಮಾಣ ಆಗೈತಲ್ಲ, ಅದನ್ನು ಪ್ರತಿಬಿಂಬಿಸಲಿಕ್ಕೆ ಅದನ್ನು ಈ ರಾಜ್ಯದ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಹಿಂದೂ ಸಾಮ್ರಾಜ್ಯೋತ್ಸವ ನಾವು ಮಾಡ್ತೀವಿ. ಅದು ದಾವಣಗೆರೆ ಮಾಡ್ತೀವೋ ಚಿತ್ರದುರ್ಗ ಮಾಡ್ತೀವೋ ಮುಂದೆ ನಿರ್ಣಯ ಮಾಡ್ತೀವಿ. ಈ ಬಿಸಿಲಿನ ಜಳ ಭಾಳ ಇರೋದ್ರಿಂದ ಸಾಕಷ್ಟು ವಿಜ್ಞಾನಿಗಳು ಕರೆ ಕೊಟ್ಟಾರೆ, ಮೇ ತಿಂಗಳಲ್ಲಿ ಈ ಬಿಸಿಲು ಮುಂದುವರಿತದಂತೆ. ಅದಕ್ಕೆ ನಾವು ಜನರನ್ನ ಬಲಿ ತೊಗೊಂಡು ನಮ್ಮ ಸ್ವಾರ್ಥ ರಾಜಕಾರಣಕ್ಕೆ ನಾವು ಬಲಿ ಕೊಡೋದಿಲ್ಲ. ನಾವು ಮಾಡೋದು 100% ಗ್ಯಾರಂಟಿ. ಆದ್ರೆ ಸ್ವಲ್ಪ ಬಿಸಿಲು ತೆಗೆದ ಮ್ಯಾಗ ಮಾಡ್ತೀವಿ. ಇಲ್ಲ ನೋಡಿ, ನಾನು ಹೇಳೆ ಅವ್ರನ್ನ ತೆಗಿಯೋ ತನಕ ಪ್ರಶ್ನೆನೇ ಇಲ್ಲ. ಈಗ ಎಲ್ಲ ಶಾಸಕರು ನಾನು ಫೋನ್ ಮಾಡ್ಲಾಕತ್ತಾರೆ, ಕೈ ಮುಗಿತೀವ್ರಿ, ಪಾರ್ಟಿ ಮಾಡಬೇಡ್ರಿ. ನೀವು ಪಾರ್ಟಿ ಮಾಡಿದ್ರೆ ಬಿ ಜೆ ಪಿ ಮಕ್ಕೋತೈತಿ. ಯಾರು ಸಿಟ್ಟಿಂಗ್ ಎಮ್ ಎಲ್ ಎಗಳು ಕೈ ಮುಗಿಲಾಕತ್ತಾರೆ ಭಾಳ ಮಂದಿ. ಅವ್ರು ಎಡಕ್ಕೆ ಬುಲಕ ಅಲ್ಲಿ ಜೋರು ಮಾತಾಡ್ತಿರ್ತಾರೆ ವಿಜೇಂದ್ರದಾಗ. ಈ ವಿಜೇಂದ್ರ ಸಲಗೆ ಪ್ರಾಣವನ್ನು ಕೊಡ್ತೀವಿ, ರಕ್ತ ಏನು ಸುಡೋಡೆ, ಯಾರು ರಕ್ತ ಕೊಡೋರೆ ನನಗೆ ಫೋನ್ ಮಾಡಿ ಹೇಳ್ಯಾರ.
ನೀವು ಮಾಡಿದ್ರೆ ನಾವೆಲ್ಲ ಲಗ ಹೊಡಿತೀವಿ. ಅದಕ್ಕೆ ಚರ್ಚೆ ಅವ್ರು ಮಾಡಲಿ. ಅವರು ಈ ಭ್ರಷ್ಟ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಮಾಡ್ತಿದ್ರೆ ನಾವು ಕಾಂಪ್ರಮೈಸ್ ಆಗ್ಲಿಕ್ಕೆ ತಯಾರಿದ್ದೀವಿ. ಗ್ಯಾರಂಟಿ ಆಗೇ ಆಗ್ತೈತೆ ರೀ. ನಾವೇ ಸರ್ಕಾರನ ಬರ್ತೀವಿ. ಈಗ ನೋಡ್ರಿ, ರಾಜ್ಯದ ನಾಡಿನ ಮಿಡಿತ ನೋಡ್ಲಕತ್ತೀನ. ಈಗ ಯಾರೂ ಬೇಡಪ್ಪ, ಈ ಸಿದ್ದರಾಮಯ್ಯನೂ ಬೇಡ, ಡಿ ಕೆ ಶಿವಕುಮಾರ್ ಬೇಡ, ಕುಮಾರಸ್ವಾಮಿನೂ ಬೇಡ, ಯಡಿಯೂರಪ್ಪನೂ ಬೇಡ, ಹೊಸದೊಂದು ಪ್ರಯೋಗ ಮಾಡೋಣ ಈ ರಾಜ್ಯದಾಗ ಅನ್ನೋದು ಬಂದ್ಬಿಟ್ಟೆ ಜನರಿಗೆ. ಇದು ನಾಳೆ ತಿರುಗಿ ಬಿಡ್ತಂದ್ರೆ ಆಪದ ಬಗ್ಗೆ ಹೆಂಗೆ ಜನ ವಿಶ್ವಾಸ ಇಟ್ಟು ಹಾಕಿದ್ರಲ್ಲ ಅಂಥ ವಾತಾವರಣ ನಿರ್ಮಾಣ ಆದ್ರೆ ಆಶ್ಚರ್ಯ ಇಲ್ಲ. ಇವತ್ತೇನು ನಾ ಹೇಳೋದು ಜೋಕತ್ ಅನ್ನಿಸ್ಬೋದು, ಆದರೆ ನೀವು ನೋಡ್ತಾ ಇರ್ರಿ, ಇನ್ನು 6 ತಿಂಗಳಲ್ಲಿ ಕರ್ನಾಟಕದಲ್ಲಿ ಪರ್ಯಾಯ ನ್ಯಾಯ ಆಗ್ತದೆ ಎಲ್ಲ ಪಕ್ಷಕ್ಕೆ. ಇವರು ಹಳ್ಳಿ ಮಿಳ್ಳಿ ಇವರೇ ಮುಖ್ಯಮಂತ್ರಿ ಆಗ್ಬೇಕನ್ರಿ? ರಗಡು ಲೂಟಿ ಮಾಡಿರಪ್ಪ. ಏನು ಪ್ರಾಮಾಣಿಕ ಸರ್ಕಾರ ಕೊಟ್ಟಿರಿ? ಜೈಲಿಗೆ ಹೋಗಿ ಬಂದಿರಿ ಅದೇ ಸಲುವಾಗಿ? ಏನು ಅದು ಆಲಮಟ್ಟಿ ಎತ್ತರ ಮಾಡೋದ್ರ ಸಲುವಾಗಿ ಜೈಲಿಗೆ ಹೋಗಿದ್ರೆ? ಅದು ಯಾವುದೋ ಮೇಕೆದಾಟ ಸಲುವಾಗಿ ಜೈಲಿಗೆ ಹೋಗಿದ್ರೆ? ನೀವು ಭ್ರಷ್ಟಾಚಾರ ಮಾಡಿದ್ರೆ ಜೈಲಿಗೆ ಹೋಗಿರಿ. ನೀವೇನು 50 ವರ್ಷದ ಆಚರಿಸ್ತೀರಿ? ಎಷ್ಟು ಆಸ್ತಿ ಮಾಡಿರಿ ನೀವು? ಮೊನ್ನೆ ಒಂದು ವಾರ ವಿಜೇಂದ್ರ ವಿದೇಶಕ್ಕೆ ಹೋಗಿದ್ದ. ಮೊನ್ನೆ ಯುದ್ಧ ಆದ ಮ್ಯಾಗ ಅವ್ರ ಆಸ್ತಿಯಲ್ಲಿ ಏನು ಅದಾವೋ, ಏನು ಬಿಲ್ಡಿಂಗ್ ಬಾಂಬ್ ಗಿಂಬ್ ಬಿದ್ದಾವ ನೋಡ್ಲಕ್ಕೆ ಹೋಗಿದ್ದವ. ಇಲ್ಲಿ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಮೋದಿಯವರಿಗೆ ಬಾಯಿಗೆ ಒಂದು ಟೆರರಿಸ್ಟ್ ಅಂದ್ರೆ ಆ ವಯಸ್ಸಿಗರೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸ್ವಲ್ಪ ಮಾನ ಮರ್ಯಾದೆ ಬೇಕು. ಟೆರರಿಸ್ಟ್ ಅಂತ ಇವರು ಟೆರರಿಸ್ಟರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ಖರ್ಗೆ ಅದಾರ. ಹಿಂಗೆ ಒಂದರ ಟೀಕೆ ಮಾಡೋದೇನು ವಿಚಾರ ನೋಡ್ರಿ, ತೀವ್ರವಾಗಿ ಖಂಡಿಸ್ತಂತ. ಒಬ್ಬ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಇಂಥ ಕೆಟ್ಟ ಶಬ್ದ ಉಪಯೋಗ ಮಾಡೋದ್ನಾಗ ನಮ್ದೇನೈತ್ರಿ? ಖರ್ಗೆನಿಂದ ಏನಾಗೋದೈತಿ? ನಾವು ಅಂಬೇಡ್ಕರ್ ನಾವು ಫಾಲೋವರ್ಸ್, ನಾವು ಖರ್ಗೆನ ಫಾಲೋವರ್ಸ್ ಅಲ್ಲ. ಅಂಬೇಡ್ಕರ್ ಏನು ಹೇಳ್ಯಾರ? ಯಾರೂ ಕಾಂಗ್ರೆಸ್ಸಿಗೆ ದಲಿತರು ಓಟ್ ಹಾಕ್ಬಿಡುತ್ತೆ. ಅದೊಂದು ಉರಿತಿರುವ ಮನೆ, ಅಲ್ಲಿ ದಲಿತರಿಗೆ ಅಂದು ಉದ್ಧಾರ ಆಗೋದಿಲ್ಲ ಅಂತ ಹೇಳ. ಈ ದೇಶದಲ್ಲಿ ಎಲ್ಲ ಹಿಂದೂಗಳು ಶಾಂತಿ ಇರಬೇಕಂದ್ರೆ ಮುಸಲ್ಮಾನರ ಪಾಕಿಸ್ತಾನ ಕೊಟ್ಟು ಕಳಿಸ್ಬೇಕಂತ ಹೇಳಿದವರೇ ಅಂಬೇಡ್ಕರ್. ಈಗ ಯಾರು ಈ ಖರ್ಗೆ ಅವ್ರೇನು ಸೋನಿಯಾ ಗಾಂಧಿ ಇಂಥವ್ರಿಗೆ ಚೀಲಾಗಳಿಗೆ ನಾವೆಲ್ಲ ಅಂಜೋದಿಲ್ಲ. ಈ ರೀತಿ ತಾಕತ್ತಿದ್ರೆ ಸ್ಟೇಟ್ಮೆಂಟ್ ಕೊಡುತ್ತೆ ಖರ್ಗೆನೂ ಇರುತ್ತೆ. ವಿಜೇಂದ್ರಿಗೆ ಅವ್ರ ಅಪ್ಪಗೆ ಕೊಡೋದಿಲ್ಲ. ಯಾಕಂದರೆ ಹಿಂಗೆ ಕೊಟ್ರ ಅಂದ್ರೆ ಪೋಕ್ಸೋ ಮತ್ತು ಅರೆಸ್ಟ್ ಮಾಡ್ತಾರೆ. ಅಲ್ಲ 136 ಮಂದಿನೂ ಸೋಲ್ತಾರೆ. ಸಿದ್ದರಾಮಯ್ಯ ಹಿಡಿದು ಎಲ್ಲರೂ ಸೋಲ್ತಾರೆ. ಏನೈತ್ರಿ ಕರ್ನಾಟಕದಾಗ? ಇವರು ಹುಡುಗರು ಪಾಪ ನೌಕರಿ ಇಲ್ಲ, ಯಾವ ಅಭಿವೃದ್ಧಿ ಇಲ್ಲ, ನೀರಾವರಿ ಎಲ್ಲೈತ್ರಿ? ಕೃಷ್ಣಾಗೆ ಏನು ರೊಕ್ಕ ಕೊಟ್ಟಾರೆ ಹೇಳ್ರಿ ಸಿದ್ದರಾಮಯ್ಯ? ಈ ಸರ್ಕಾರ ಹೋದ್ರೆ ಸಾಕಾಗೈತಿ, ಅಷ್ಟು ಜನ ಬೇಸತ್ತಾರೆ. ಅದು ದುರ್ದೈವ ಅಂದ್ರೆ ಇಲ್ಲಿ ಸಮರ್ಥವಾಗಿ ವಿರೋಧ ಪಕ್ಷಕ್ಕೆ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಹೊಂದಾಣಿಕೆ ಇರೋದ್ರಿಂದ ಜನ ಯಾರು ನಂಬಬೇಕು ಅನ್ನೋದೇ ಬಂದದ್ದು. ಜನರಿಗೆ ಯಾರು ನಂಬಬೇಕಪ್ಪ? ಬಿ ಜೆ ಪಿಯವರು ಸಾಚ ಅದಾರ, ಇವ್ರು ಹೋರಾಟ ಮಾಡೋದಿಲ್ಲ. ಎಂತೆಂಥ ವಿಷಯ ಅದಾವ ಈ ಕರ್ನಾಟಕದಾಗ, ಎಷ್ಟು ಭ್ರಷ್ಟಾಚಾರ ಪ್ರಕರಣಗಳದಾವ, ಯಾರು ಹೋರಾಟ ಮಾಡ್ಲಕತ್ತಾರೆ. ಹಿಂಗಾಗಿ ಜನ ಅದನ್ನೇ ನಮ್ಮ 3ನೇ ಆಯ್ಕೆ ನಮ್ಮ ನೋಡ್ಲಕತ್ತಾರೆ, JCB.